ಓಕೆ ಸ್ವಾಮಿ. ಈ ದಿನ ಬಹಳ ಸುದಿನ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ವಿದ್ಯಾದಾನಂ ಪರಂದಾನಂ, ಅನ್ನದಾನಂ ಪರಂದಾನಂ ವಿದ್ಯಾದಾನಂ ಮತಃಪರಃ ಅನ್ನೇನ ಕ್ಷಣಿಕಾಚಿತ್ತಂ ಯಾವಜ್ಜೀವಂಚ ವಿದ್ಯೆಯ. ವಿದ್ಯೆಗೆ ಸಂಬಂಧಪಟ್ಟಂಥದ್ದು ಪುಸ್ತಕ. ಆ ಪುಸ್ತಕದಲ್ಲಿ ಇರುವಂತಹದ್ದು ಏನಪ್ಪ ಅಂತ ಹೇಳಿದ್ರೆ ಅಕ್ಷರ ಜ್ಞಾನ. ಈ ಅಕ್ಷರಗಳು ಎಲ್ಲಿಂದ ಹುಟ್ಟಿತು ಅಂತ ಹೇಳಿದ್ರೆ ಈಶ್ವರನ ಡಮರುಗದಿಂದ ಸ್ವರಗಳು ಹುಟ್ಟಿತು. ಅಂತಹ ಸ್ವರಗಳನ್ನು ಋಷಿ ಮುನಿಗಳು ಅಭ್ಯಾಸ ಮಾಡಿ ಬಾಯಿನಿಂದ ಬಾಯಿಗೆ ಚಲಾವಣೆ ಆಗ್ತಾ ಬಂತು. ಆ ಥರದ್ದನ್ನೇ ಅಕ್ಷರಗಳನ್ನು ಪುಸ್ತಕದ ರೂಪದಲ್ಲಿ ಚಲಾವಣೆಗೆ ತಂದು ಅಂತಹ ಪುಸ್ತಕಗಳಿಗೆ ವಿಶೇಷವಾದಂಥದ್ದು ಅಂತ ಹೇಳಿದ್ರೆ ಗ್ರಂಥ ಅಂತ ಹೇಳಿದ್ರೆ ಪಂಚಾಂಗ ಅಂತ ಹೇಳ್ತಾರೆ. ಅಂತ ಪಂಚಾಂಗ ವಿತರಣಾ ಕಾರ್ಯಕ್ರಮವನ್ನು ಯುಗಾದಿಗೆ ಮುನ್ನ ಎಲ್ಲ ಬ್ರಾಹ್ಮಣೋತ್ತಮರಿಗೆ ಅನುಕೂಲವಾಗಬೇಕು, ಜನರ ಆಗು ಹೋಗುಗಳಿಗೆ ಅವರಿಗೆ ಸ್ಪಂದಿಸಬೇಕು ಅಂತ ಹೇಳಿ ಉಚಿತವಾಗಿ ವಸ್ತ್ರದಾನ ಮತ್ತು ತಾಂಬೂಲ ವಿಶೇಷವಾಗಿ ಪಂಚಾಂಗದ ದಾನವನ್ನು ಕೊಟ್ಟಂತಹ ಈ ದೇವಸ್ಥಾನದ ಅಧಿಕಾರಿಗಳು ಹಾಗೂ ವಿಶೇಷವಾಗಿ ಆತ್ಮೀಯ ಬಂಧುಗಳು ಆದಂತಹ ನಮ್ಮ ಈ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಯಾರಿದ್ದಾರೆ, ವಿಶೇಷವಾಗಿ ಈ ದಿನ ಯೋಗಿ ನಾರಾಯಣರ ಒಂದು ಜಯಂತಿಯ ಒಂದು ಮಹೋತ್ಸವ ಕಾಲದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರ ಎಲ್ಲ ಕುಟುಂಬಗಳಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಿಕೊಂಡು ಬರಲಿ. ಇದಕ್ಕೆ ವಿಶೇಷವಾದಂತಹ ಇಂಥ ಸಂಕಲ್ಪವನ್ನು ಮಾಡಿದಂತಹ ನಮ್ಮ ಪ್ರಭಾಕರ್ ಸರ್ ಅವರು, ವಿಶೇಷವಾಗಿ ಹನುಮಪ್ಪ ಮತ್ತು ಕುಟುಂಬದವರು, ಎಲ್ಲ ಭಕ್ತ ಮಹಾಜನರು ಇದಕ್ಕೆ ಕೈ ಜೋಡಿಸಿದ್ದಾರೆ. ವಿಶೇಷವಾಗಿ ಒಂದು ಸಂತೋಷ ಅಂತ ಹೇಳಿದ್ರೆ ಪ್ರಭಾಕರ್ ಸರ್ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೆಲ್ಲ ಕೂಡ ಸಾಮಾನ್ಯ ಅಲ್ಲ, ಇದೆಲ್ಲ ವಿಶೇಷ. ಆ ಒಂದು ಗೌರವ, ಕೀರ್ತಿ, ಪ್ರತಿಷ್ಠೆ ಮನುಷ್ಯನಲ್ಲಿ ಎಲ್ಲರಲ್ಲೂ ಸೇವಾ ರತ್ನ ಅಂತ ಇನ್ನೊಂದು ಬಿರುದನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸೇವೆ ಅನ್ನೋದು ಅಷ್ಟು ಸಲೀಸಲ್ಲ, ಅದು ಭಾವನಾತ್ಮಕವಾಗಿ ಮನಸ್ಸಿನಿಂದ ಬರಬೇಕಂತಹ ಸೇವೆ ಅಂತ. ಭಗವಂತ ಎಲ್ಲರಿಗೂ ಕೂಡ ಅಷ್ಟೇ ವಿಶೇಷವಾಗಿ ಐಶ್ವರ್ಯವನ್ನು ಕೊಟ್ಟಿರ್ಬೋದು, ಆದರೆ ಐಶ್ವರ್ಯ ಇದ್ರೂ ಕೂಡ ದಾನ ಮಾಡಬೇಕು, ಧರ್ಮ ಮಾಡಬೇಕು, ಸಂಸ್ಕೃತಿಯನ್ನು ಕಾಪಾಡಬೇಕು ಅಂತ ಒಂದು ಮನಸ್ಸನ್ನ ಅವರಿಗೆ ಕೊಟ್ಟಿದ್ದಾರೆ. ಅವರಿಗೆ ಇನ್ನೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಕೊಂಡು ಬರಲಿ ಅಂತ ಹೇಳಿ ಆ ಹನುಮಂತನಲ್ಲಿ ವಿಶೇಷವಾಗಿ ನಮ್ಮ ಪ್ರಾರ್ಥನೆಯನ್ನ ಬ್ರಾಹ್ಮಣತ್ವದ ಎಲ್ಲ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. पुरुषस्य
ಆನಂದಾನ್ಯಂ ವಶಂ ಬಹು ನಮ್ಮ ತಾತನವರು ಅವರ ಅನ್ನೋಪಾಂತ ಹರಿದೇಶಗಳು ನಮಗೆ ಇಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅದ್ಭುತವಾಗಿ ಬೆಳಿಬೇಕಂದ್ರೆ ನಮ್ಮ ಹನುಮಣ್ಣನ ಹೆಸರಿನಲ್ಲಿ ಅವ್ರ ತಾಯಿಯ ಹೆಸರಿನಲ್ಲಿ ನಮ್ಮ ತೇಜೋರಮ್ಮನವರು ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಆ ದೇವರು ಅವರಿಗೆ ಭಾರಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಮತ್ತು ಇನ್ನು ಉತ್ತಮವಾದ ಕೆಲಸಗಳು ಈ ದೇವಸ್ಥಾನದಲ್ಲಿ ನಡೆಯಲಿ ಅಂತ ಕೋರ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.